ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇನ್ನು ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನಕ್ಕೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡುವ ಮೂಲಕ ಅಗಲಿದ ನಾಯಕ ದಿವಂಗತ ಎಸ್.ಎಂ. ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಇದೇ ವೇಳೆ ಎಸ್.ಎಂ. ಕೃಷ್ಣ ಅವರ ಕಾರ್ಯವೈಖರಿ ಹಾಗೂ ಅವರ ನಡೆದು ಬಂದ ಹಾದಿ ಕುರಿತು ಮುಖಂಡರು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ.ಕೆ. ತಾಜ್ಪೀರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್, ಮೈಲಾರಪ್ಪ, ಮುಖಂಡರುಗಳಾದ ವೆಂಕಟೇಶ್, ಲಕ್ಷ್ಮೀಕಾಂತ್, ಪಾಪಯ್ಯ, ಕಣ್ಮೇಶ್, ಚೋಟು ಸೇರಿದಂತೆ ಪಕ್ಷದ ಹಲವು ಮುಖಂಡರು ಭಾಗವಹಿಸಿದರು. ಎಸ್.ಎಂ. ಕೃಷ್ಣಾಜಿಯವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದು ಯಶಸ್ವಿಯಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ತಾಲೂಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದು ಅಸೆಂಬ್ಲಿಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಚುನಾವಣೆ 2ನೇ ಹಂತದ ಚುನಾವಣೆಗೆ ಮದ್ದೂರಿಗೆ ಹೋದ್ವಿ ನಾವು. ಮದ್ದೂರಿಗೆ ಹೋಗ್ಬಿಟ್ಟು ಅವರು ಆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಈಗ 25 ವರ್ಷದಿಂದ ಮಾತಾಡ್ತಿರೋದು ಹೋಗ್ಬಿಟ್ಟು ಅವ್ರಿಗೆ ಆರೈಕೆ ಮಾಡಿ ನಾವು ಚುನಾವಣೆ ಮಾಡಿ ಬಂದ್ವಿ ವಾಪಸ್. ಅವರು ಮುಖ್ಯಮಂತ್ರಿಗಳಾದರು ಮತ್ತು ಒಳ್ಳೆ ಜನಪ್ರಿಯ ಕೆಲಸಗಳು ಮಾಡಿದರು. ಉದಾಹರಣೆಗೆ ವಿಕಾಸ ಸೌಧ ಕಟ್ಟಿದರು, ಉದ್ಯೋಗ ಸೌಧ ಕಟ್ಟಿದರು ಮತ್ತು ಬಿಸಿ ಊಟ ಕೊಟ್ಟರು. ಯಶಸ್ವಿನಿ ಎಂಬ ಅನೇಕ ಯೋಜನೆಗಳನ್ನು, ಜನಪರ ಯೋಜನೆಗಳನ್ನು ಮಾಡಿ ಈ ರಾಜ್ಯದಲ್ಲಿ